ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೊ ಆದ್ಮೇಲೆ ಇಲ್ಲಿ ಕರ್ನಾಟಕದ ವಿವಿಧ ಇಲಾಖೆಗಳ ಒಂದು ಸಂಘಗಳು 7ನೇ ವೇತನ ಆಯೋಗವನ್ನು ಇಂದು ಭೇಟಿಯನ್ನು ಮಾಡಿದ್ವು. ಸೊ ವಿವಿಧ ಇಲಾಖೆಗಳ ಒಂದು ಸಂಘಗಳೇನಿದೆ, ಸೊ ಒಂದು ಸುದೀರ್ಘವಾದ ಒಂದಿಷ್ಟು ಚರ್ಚೆಯನ್ನು 7ನೇ ವೇತನ ಆಯೋಗದೊಂದಿಗೆ ಮಾಡಲಾಯಿತು. ಜೊತೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಪ್ರತಿಯೊಬ್ಬ ನೌಕರರಿಗೂ ಕೂಡ ಒಂದಿಷ್ಟು ಅನುಕೂಲವಾಗುವಂಥ ಒಂದಿಷ್ಟು ಅಂಶಗಳನ್ನು 7ನೇ ವೇತನ ಆಯೋಗದಲ್ಲಿ ಸೇರಿಸಬೇಕು ಎಂಬ ಒಂದು ಮನವಿಯನ್ನು ಕೂಡ 7ನೇ ವೇತನ ಆಯೋಗಕ್ಕೆ ಸಲ್ಲಿಸಲಾಯಿತು. ಸೊ ಈ ಒಂದು ನಿಟ್ಟಿನಲ್ಲಿ ಧನಾತ್ಮಕವಾಗಿ ಸ್ಪಂದಿಸಿರುವಂಥ 7ನೇ ವೇತನ ಆಯೋಗವು ವಿಶೇಷವಾಗಿ ಅಧ್ಯಕ್ಷರು ಸದಸ್ಯರು ಕೂಡ ಒಂದಿಷ್ಟು ಧನಾತ್ಮಕವಾಗಿರುವಂಥ ಪ್ರತಿಕ್ರಿಯೆಯನ್ನು ನೀಡಿದರು. ಜೊತೆಯಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಅನುಕೂಲವಾಗುವಂಥ ಅಂಶಗಳನ್ನು ವರದಿಯಲ್ಲಿ ಸೇರಿಸಿದ್ದೇವೆ ಹಾಗೂ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೀಘ್ರದಲ್ಲೇ ಭೇಟಿಯಾಗಿ ವರದಿಯನ್ನು ಕೂಡ ಸಲ್ಲಿಸ್ತೇವೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಆದ್ಮೇಲೆ ಈ ಒಂದು 7ನೇ ವೇತನ ಆಯೋಗದಲ್ಲಿ ಸರ್ಕಾರಿ ನೌಕರಿಗೆ ಅನುಕೂಲವಾಗಬೇಕು. ಜೊತೆಯಲ್ಲಿ ವರದಿಯನ್ನು ಶೀಘ್ರದಲ್ಲಿಯೇ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದೆ ಆದಲ್ಲಿ ಬರುವಂತಹ ಒಂದು ಚುನಾವಣೆ ಪೂರ್ವದ ಒಳಗಾಗಿ ವರದಿಯ ಒಂದು ಘೋಷಣೆ ಆಗುವ ಒಂದು ನಿರೀಕ್ಷೆ ಸರ್ಕಾರಿ ನೌಕರರ ವಲಯದಲ್ಲಿದೆ. ಒಟ್ಟಾರೆಯಾಗಿ ಮುಂಬರುವ ದಿನಗಳಲ್ಲಿ ಶೀಘ್ರದಲ್ಲೇ ಒಂದು ವಾರದ ಒಳಗಾಗಿ ವರದಿಯನ್ನು ಸಲ್ಲಿಸ್ತೇವೆ ಎಂಬ ಮಾಹಿತಿಯನ್ನು ಹೇಳಿದ್ದಾರೆ. ಕೂಡಲೇ ವರದಿಯನ್ನು ಸಲ್ಲಿಸಲಿ, ವರದಿಯ ಅನುಷ್ಠಾನವಾಗಲಿ ಹಾಗೂ ಸರ್ಕಾರಿ ನೌಕರ ವಲಯದಲ್ಲಿ ಸಂತೋಷವನ್ನು ಉಂಟು ಮಾಡಲಿ ಅಂತ ಆಶಿಸ್ತಾ ಜೈ ಹಿಂದ್, ವಂದೇ ಮಾತರಂ.